ಅಷ್ಟೇ ಬೆಳಿಗ್ಗೆ ಎದ್ದಿದ ತಕ್ಷಣ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಕೆಲಸಗಳನ್ನ ಶುರು ಹಚ್ಕೊಂಡ್ಬಿಡ್ತೀವಿ. ಬಟ್ ಒಂದೊಂದ್ಸತಿ ಅನ್ಸುತ್ತೆ ನಾವು ಲೇಡೀಸು ಅಡ್ಗೆ ಮನೇಲಿ ಒಂದು ಯುದ್ಧನೇ ಮಾಡ್ತೀವಿ ಅಂತ ಹೇಳಿ. ನನ್ನ ಒಂದು ಪರ್ಸನಲ್ ಒಪಿನಿಯನ್ ನಾನು ಹೇಳ್ತಿದ್ದೀನಿ. ಅಂದ್ರೆ ಇದು ನಮ್ಮ ಮನೇಲಿ ಮಾತ್ರ ನಡೀತಾ ಇಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಇದು ನಡೆದೇ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಏನಂದ್ರೆ ನಾವು ಮಾಡೋ ಅಡ್ಗೆ ಆಗಿರ್ಬೋದು, ಇಲ್ಲ ಟಿಫನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಬ್ಬರಿಗೆ ಇಷ್ಟ ಆದ್ರೆ ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ. ಮಕ್ಕಳಿಗೆ ಇಷ್ಟ ಆಗೋದು ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಹಸ್ಬೆಂಡ್ಗೆ ಇಷ್ಟ ಆಗೋದು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ನೀನು ಇವ್ರ ಫೇವ್ರೇಟ್ ಮಾಡಿದ್ಯಾ, ನನ್ನ ಫೇವ್ರೇಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಏನೋ ಒಂದು ಕಂಪ್ಲೇಂಟ್ಸ್ ಅನ್ನೋದು ಡೈಲಿ ಎಲ್ಲಾರ ಮನೇಲೂ ಬರ್ತಾನೆ ಇರತ್ತೆ. ಸೊ ನಮ್ಮ ಮನೇಲೂ ಅಷ್ಟೇನೆ. ಇನ್ನು ಉಪ್ಪಿಟ್ಟು ಮಾಡ್ತಿದ್ದೆ ಇವತ್ತು ಟಿಫನ್ಗೆ, ಬಿಕಾಸ್ ಸ್ವಲ್ಪ ನನಗೆ ಬೇರೆ ಕೆಲಸಗಳಿತ್ತು, ಅರ್ಜೆಂಟಾಗಿ ಆಗೋಗ್ಬಿಡತ್ತಲ್ವಾ ಅಂತ ಇದನ್ನ ಮಾಡ್ತಾ ಇದ್ದೀನಿ. ಪಾವನಿ ಮತ್ತೆ ಹನಿಗೆ ಏನು ಪ್ರಾಬ್ಲಮ್ ಇಲ್ಲ. ಪಾವನಿಗೆ ಮೊಸರಿದ್ರೆ ತಿನ್ಬಿಡ್ತಾಳೆ, ಹನಿ ಬಿಸಿ ಬಿಸಿ ಆಗಿದ್ರೆ ಅವಳು ಮಾತಾಡಲ್ಲ, ತಿಂತಾಳೆ. ಬಟ್ ಹಸ್ಬೆಂಡ್ಗೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ. ಬಂದಿದ ತಕ್ಷಣ ನೋಡಿ, ಓ ಏನ್ ಈ ತರ ಬೋರಿಂಗ್ ಟಿಫನ್ ಮಾಡಿದ್ಯಾ ಅಂತ ಗೊಣಗ್ತಾ ಇದ್ರು. ಸೊ ಅದು ಕಾಮನ್, ಏನು ಮಾಡಕ್ಕಾಗಲ್ಲ. ನಾವು ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಒಂದಿನ ಇವ್ರಿಗೆ ಇಷ್ಟ ಆಗೋದು ಮಾಡಿದ್ರೆ ಇನ್ನೊಂದ್ ದಿನ ಮಕ್ಳಿಗೆ ಇಷ್ಟ ಆಗೋದು ಆತರ ಮಾಡ್ತಿರ್ತೀನಿ ನಾನು. ಇನ್ನ ಎಲ್ಲಾ ಕೆಲ್ಸಗಳನ್ನ ಮುಗಿಸ್ಬಿಟ್ಟು ಅರ್ನಿ ಕಲೆಕ್ಷನ್ದು ಒಂದು ಪಾರ್ಸಲ್ ಬಂದಿತ್ತು, ನೈಟೇ ಬಂತು. ಬಟ್ ನನ್ಗೆ ಅದನ್ನ ತೆಗಿಲಿಕ್ ಆಗ್ಲಿಲ್ಲ. ಸೊ ಬೆಳಿಗ್ಗೆ ಅದನ್ನೆಲ್ಲ ಕ್ಲೀನ್ ಆಗಿ ತೆಗೆದು ಚೆಕ್ ಮಾಡ್ಕೊಂತಾ ಇದ್ದೆ. ಇನ್ನ 2 ಫ್ರಾಕ್ಸೂನು ಆಕ್ಚುಲಿ ಸ್ಟಾಕ್ ಆಗೋಗಿತ್ತು, ಮತ್ತೆ ರೀಸ್ಟಾಕ್ ಮಾಡಿ ಅಂತ ಕೇಳ್ತಿದ್ರು, ಹಾಗಾಗಿ ರೀಸ್ಟಾಕ್ ಮಾಡಿದೀನಿ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಇನ್ನ ಈ ಫ್ರಾಕ್ಸ್ ನ ಬುಕ್ ಮಾಡ್ಕೋಬೇಕು ಅನ್ನೋಂಗಿದ್ರೆ ನೀವು ಅರ್ನಿ ಕಲೆಕ್ಷನ್ ಪೇಜ್ ಇಂದ ನಂಬರ್ನ ತಗೊಂಡು ಬುಕ್ ಮಾಡ್ಕೊಬಹುದು.